ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಏನಪ್ಪ ಅಂದರೆ ನಾನು ಇವತ್ತು ಒಬ್ಬಳೇ ಇದ್ದೀನಿ ಮನೇಲಿ. ಸೊ ಏನು ಮಾಡ್ಕೋಬೇಕು, ಬರೀ ಅನ್ನ ಬೇಳೆ ಏನು ಅಂತ ಟೊಮೆಟೊ ಬಾತ್ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಫಸ್ಟ್ ಎಣ್ಣೆ ಹಾಕ್ಕೊಂಡೆ, ಸಾಸಿವೆ ಜೀರಿಗೆ ಕರಿವೇಪಾಕು ಮತ್ತು ಅವು ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಂಡು ಚೂರು ಬಿಸಿ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟ್ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಒಂಚೂರು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗ್ತವೆ. ಗೋಲ್ಡಿಶ್ ಕಲರ್ ಬರೋ ಫ್ರೈ ಮಾಡಬೇಕು. ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗ್ತೈತಿ. ಇದು ಲೈಕ್ ಮೆತ್ತಗನೂ ಆಗ್ತಾವೆ. ನೆಕ್ಸ್ಟ್ ಟೊಮೆಟೊ ಅದು ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ, ಐ ಆಮ್ ಸೋ ಸಾರಿ. ಹಾಕ್ಕೊಂಡು ಅದೊಂಚೂರು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಬೆನಿಯತನ ಫ್ರೈ ಮಾಡಬೇಕು. ಆಗಲೇ ಗೊತ್ತಾಗ್ತೈತಿ ಫ್ರೈ ಮಾಡೋದು. ಫ್ರೈ ಮಾಡಿದೆ. ನೆಕ್ಸ್ಟ್ ಅದು ಇಷ್ಟು ಸ್ವಲ್ಪ ಬೆನಿಯತನ ಒಂಚೂರು 2 ಮಿನಿಟ್ಸ್ ಹಂಗೆ ಬಿಡಬೇಕು. ಆಮೇಲೆ ಮಸಾಲೆ ಐಟಮ್ಸ್ ತೊಗೊಂಡೆ. ಅದರಲ್ಲಿ ಏನೇನಿದೆ 4 ತೊಗೊಂಡಿದ್ದೀನಿ. ಒಂದು ಬಿಸಿಬೇಳೆ ಬಾತು, ಖಾರ ಪುಡಿ ಅವೆಲ್ಲ ತೊಗೊಂಡಿದ್ದೀನಿ. ಏನೇನಂತ ಗೊತ್ತಿಲ್ಲ, ಸುಮ್ಮನೆ ತೊಗೊಂಡಿದ್ದೀನಿ. ಎಲ್ಲ ಹಾಕಿದೆ. ಈಗ ಮಿಕ್ಸ್ ಮಾಡಿ ಸ್ವಲ್ಪ ಘಮ್ ಘಮ್ ಅಂತ ಸ್ಮೆಲ್ ಬರತ್ತನ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದ್ದು ಆಯಿತು. ಡನ್ ಬ್ರೋ. ಮಿಕ್ಸ್ ಆಯಿತು. ಈಗ ಮುಂಚೆನೇ ಅಕ್ಕಿ ತೊಳೆದಿಟ್ಕೊಂಡಿದ್ದೆ, 1/2 ಗ್ಲಾಸ್ ನನಗೊಂದೇ ಅಲ್ಲ ಅಂತ ತೊಳೆದಿಟ್ಕೊಂಡಿದ್ದೆ. ಅದಕ್ಕೆ 1 ಗ್ಲಾಸ್ ನೀರು ಹಾಕಬೇಕು. 1 ಗ್ಲಾಸ್ 1.5 ಗ್ಲಾಸ್ ಹಾಕಿದ್ದೀನಿ. ಅದು ಚಿಕ್ಕ ಗ್ಲಾಸು 1 ಗ್ಲಾಸ್ 1.5 ಗ್ಲಾಸ್ ಹಾಕಿದ್ದೀನಿ. ಅದು ಜಾಸ್ತಿ ಆಯ್ತು ಅನ್ಕೊತೀನಿ. ಹಾಕಿದೆ. ಸ್ವಲ್ಪ ಅದು ಕುದಿಯೋತನ ಬಾಯ್ಲ್ ಆಗಬೇಕು. ವಾಟರು ಬಾಯ್ಲ್ ಹಾಕಿದ್ಮೇಲೆ ಒಂಚೂರು ಉಪ್ಪು ಹಾಕಬೇಕು. ಹಳ್ಳುಪ್ಪು ಹಾಕಿದ್ಮೇಲೆ ಅವ್ರು ತೊಳೆದಿಟ್ಕೊಂಡಿರೋದು ಅಕ್ಕಿ ಇರುತ್ತಲ್ಲ, ಅದು ಅಕ್ಕಿ ಹಾಕಬೇಕು. ಹಾಕಿದೆ. ಅದು ಒಂಚೂರು ಮಿಕ್ಸ್ ಮಾಡಿ ತಿರುಗಿಸ್ಬೇಕು. 2 ಮಿನಿಟ್ಸ್ ಬಿಟ್ಟು ಆಮೇಲೆ ಕುಕ್ಕರ್ ಕ್ಯಾಪ್ ಮುಚ್ಚಿ ವಿಸಿಲ್ಗೋಸ್ಕರ ವೆಯ್ಟ್ ಮಾಡೋಣ. ವಿಸಿಲ್ ಎಷ್ಟು ಹಾಕ್ಸಿ ಗೊತ್ತಿಲ್ಲ. ವೇಟಿಂಗ್ ಫಾರ್ ವಿಸಿಲ್ ಬಂತು. ಈಗ ನೋಡೋಣ ಹಿಂಗಾಯ್ತು ಅಂತ. ವಾವ್, ಚಂದ ಉಂಟಲ್ಲ. ಟೇಸ್ಟ್ ಮಾಡೋಣ ಈಗ. ನೋಡೋಕೆ ಮಾತ್ರ ಸಖತ್ತಾಗಿದೆ. ಟೇಸ್ಟ್, ಲೆಟ್ ಮಿ ಟೇಸ್ಟ್. ವಾವ್. ಓಕೆ. ಬಾಯ್ ಗಾಯ್ಸ್.